Welcome to all. See, in our previous session, we have worked out some of the 2 marks problems of part B. So, in this session, let us consider some of the problems of part C. So, ಈ ಒಂದು ಸೆಷನ್ ಅಲ್ಲಿ 3 ಅಂಕದ ಪಾರ್ಟ್ ಸಿ ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ವರ್ಕೌಟ್ ಮಾಡೋಣ. ಸೊ ನೀವು ಸೊಲ್ಯೂಷನ್ಸ್ಗಳನ್ನು ನೋಟ್ ಮಾಡ್ಕೊಳ್ಳಿ. ವಾಚ್ ದ ಕ್ಲಾಸ್ ಟಿಲ್ ದ ಎಂಡ್. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ 26 ಕ್ವಶನ್. ನೋಡಿ 26 ಅಂತ ನಂಬರ್ ಹಾಕಿದ್ದೀನಿ. ಸೊ 2 sets are given. A is equal to 1 2 3 4 and B is equal to 5 6. Define a relation R from A to B by R is equal to ನೋಡಿ x, y ಪೇರ್ ಇದೆ. ಸೊ ಫಸ್ಟ್ ಎಲಿಮೆಂಟ್ x belongs to A, y belongs to B and ನೋಡಿ ಇಲ್ಲಿ x minus y ಅಂದರೆ ನನಗೆ ಇದು ಇಂಪಾರ್ಟೆಂಟ್. ನೋಡಿ x minus y is ಆಡ್ ಅಂತ ಇದೆ. x minus y is ಆಡ್. ಸೊ ಅಂದರೆ ನನಗೆ ಎಲಿಮೆಂಟ್ಗಳ ಡಿಫ್ರೆನ್ಸ್ ನನಗೆ ಏನಾಗಬೇಕು, ಬೆಸ ಸಂಖ್ಯೆ ಆಗಿರಬೇಕು, ಆಡ್ ನಂಬರ್ ಅಂತ ಹೇಳಿ. ಸೊ ರೈಟ್ ದಟ್ ರಿಲೇಷನ್ ಇನ್ ರೋಸ್ಟರ್ ಫಾರ್ಮ್ ಅಂಡ್ ಆಲ್ಸೋ ರೈಟ್ ಇಸ್ ಡೊಮೇನ್ ಅಂಡ್ ರೇಂಜ್. ಸೊ ಈಚ್ ಪಾಯಿಂಟ್ ಕ್ಯಾರೀಸ್ 1 marks. ಸೊ ನಮಗೆ ರೋಸ್ಟರ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ರೆ 1 mark, ಡೊಮೇನ್ ಬರೆದ್ರೆ 1 mark ಮತ್ತು ರೇಂಜ್ ಬರೆದ್ರೆ 1 mark. ಸೊ ನಾವು ಇದನ್ನು ನೋಡೋಣ. ಸೊ ಯಾವ ಥರ ನಾವು ಇದನ್ನು ರಿಪೋರ್ಟ್ ಮಾಡ್ಬೋದು. ನೋಡಿ ರಿಲೇಷನ್ ಇಸ್ ಗಿವನ್ ಆರ್ ಇಸ್ ಈಕ್ವಲ್ ಟು ನೋಡಿ ಅಬ್ಸರ್ವ್ ಮಾಡಿ. ಸೊ ಎಕ್ಸ್ ಮೈನಸ್ ವೈ ಈಸ್ ಆಡ್ ಅಂತ ಇದೆ. ಸೊ ನಮ್ಮ ಸೆಟ್ಗಳು ಎಲ್ಲಿದ್ದಾವೆ ನೋಡಿ, ಎ ಟು ಬಿ ರಿಲೇಷನ್ ಡಿಫೈನ್ ಮಾಡಿದ್ದಾರೆ. ಹಾಗಾದರೆ ಎ ಟು ಬಿ ರಿಲೇಷನ್ ಡಿಫೈನ್ ಮಾಡಿದ್ರೆ ಸೊ ನಮ್ಮ ರಿಲೇಷನ್ ಏನಾಗಬೇಕು, ನಮ್ಮ ರಿಲೇಷನ್ ಒಳಗಡೆ ಇರ್ತಕ್ಕಂಥ ಆರ್ಡರ್ ಪೇರ್ಸ್ ಏನಾಗಿರ್ತವೆ ನೋಡಿ, 1 5 2 5 1 6. ಓಕೆ, 1 5 1 6 2 5 2 6 3 4 3 5 3 6 ದೆನ್ 4 5 4 6 ಎಲ್ಲ ಪೇರ್ಸ್ ನಮಗಿದೆ. ಆದರೆ ನಮಗೆ ಬೇಕಾದಂಥ ಪೇರ್ಸ್ ಯಾವುದು, ಡಿಫ್ರೆನ್ಸ್ ನಮಗೆ ಆಡ್ ನಂಬರ್ ಇರಬೇಕು ಅಂತ ಪೇರ್ಸ್ ಬೇಕು. ಹಾಗಾದ್ರೆ ನಾನು ಯಾವುದು ಬರ್ಕೋಬೋದು ನೋಡಿ, 1 5 ಅಂತ ನಾನು ಏನಾದರೂ ಸಪೋಸ್ ಪೇರ್ ತೊಗೊಂಡ್ರೆ 1 5 ಇದನ್ನು ಎಕ್ಸ್ ವೈ ಅನ್ಕೊಂಡ್ರೆ ನೋಡಿ, ಎಕ್ಸ್ ಮೈನಸ್ ಡಿಫ್ರೆನ್ಸ್ ಮಾಡೋಣ. 1 - 5 4 ನೋಡಿ, ಇದು ಈವನ್. ಸೊ ಅವ್ರು ಕೊಟ್ಟಿರೋದೇನೋ ಆಡ್ ಡಿಫ್ರೆನ್ಸ್, ಕಳೆದಾಗ ನನಗೆ ಏನು ಬರಬೇಕು, ಆಡ್ ನಂಬರ್ ಬರಬೇಕು. ಹಾಗಾದ್ರೆ ನನಗೆ 1 5 ಬರೋದಿಲ್ಲ. ಸೊ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ 1 6 ನೋಡಿ, 1 6 ಅಂತಂದರೆ 1 - 6 ಅದೇನಾಗುತ್ತೆ ನೋಡಿ, -7. ಸೊ ಇಟ್ ಈಸ್ ಆಡ್. ಸೊ ನನಗೆ ಡಿಫ್ರೆನ್ಸ್ ಈಸ್ ಆಡ್ ಬರ್ತಾ ಇದೆ, 1 6 ಬರುತ್ತೆ. ದೆನ್ 2 5 ನೋಡಿ ತಗೋಬೋದು ನಾನು, 2 5 ಬಿಕಾಸ್ 2 - 5 2ರಿಂದ 5 ಕಳೆದ್ರೆ -3 ದಟ್ ಇಸ್ ಆಡ್. ಸೊ ಇದು ಕೂಡ ನನಗೆ ಗೋಲ್ ಸೂಟ್ ಆಗುತ್ತೆ. ದೆನ್ 2 6 ಬರೋದಿಲ್ಲ, 2 - 6 -4. ಸೊ ಇವನ್ ಆಗುತ್ತೆ. ಸೊ ನೆಕ್ಸ್ಟ್ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ 3. ಸೊ 3 ಓಕೆ 3 5 ಓಕೆ ಇದು 2 ಇದು. ಸೊ 3 5 ಬರೋಲ್ಲ ನೋಡಿ, 3 6 ತೊಗೊಳ್ಳೋಣ. 3 6 ಸೊ ದಟ್ ಈಸ್ 3 - 6 ದಟ್ ಈಸ್ -3. ದೆನ್ 4 5 ಬರುತ್ತೆ ನೋಡಿ, 4 5 ಬಿಕಾಸ್ 4 - 5 ಸೊ ದಟ್ ಈಸ್ -1 ದಟ್ ಈಸ್ ಆಡ್. ದೆನ್ 4 6 ಬರೋದಿಲ್ಲ ನೋಡಿ. ಇಷ್ಟು ನಮಗೆ ಫಾಲೋ ಮಾಡ್ತಕ್ಕಂಥ ಪೇಸ್. ಸೊ ಚೆಕ್ ಮಾಡೋಣ ಒಂದ್ಸರಿ, ಡಿಫ್ರೆನ್ಸ್ ನಮಗೆ ಆಡ್ ಆಗುತ್ತೋ ಅಥವಾ ಇಲ್ವೋ ಅಂತ ನಾವು ಹಾಗೆ ಓವರಾಲ್ ಆಗಿ ಚೆಕ್ ಮಾಡ್ಬೋದು. ನೋಡಿ 1 5 ಡಸ್ ನಾಟ್ ಬಿಲಾಂಗ್ಸ್ ಟು ಅವರ್ ರಿಲೇಷನ್. 1 6 ಬರುತ್ತೆ. ಸೊ ಡಿಫ್ರೆನ್ಸ್ ನೋಡಿ, 1 - 6 ದಟ್ ಈಸ್ -5. ದೆನ್ 2 5 2 - 5 ದಟ್ ಈಸ್ -3 ದಟ್ ಈಸ್ ಆಡ್. ದೆನ್ 3 6 ಓಕೆ, 3 - 6 -3. ದೆನ್ 4 5 ಸೊ 4 - 5 ದಟ್ ಈಸ್ -. ಸೊ ದೀಸ್ ಆರ್ ದ ಆರ್ಡರ್. ಸೊ ಇದು ನಾವು ಬರೆದಿರ್ತಕ್ಕಂಥದ್ದು ಏನಿದೆಯಲ್ಲ, ದಿಸ್ ಈಸ್ ಅವರ್ ರೋಸ್ಟರ್ ಫಾರ್ಮ್. ಕನ್ವರ್ಟ್ ಮಾಡಿದ್ವಿ. ಇದರ ಡೊಮೇನ್ ಮತ್ತು ರೇಂಜನ್ನು ಬರೆಯೋಣ. ಸೊ ವಿನೋ ಡೊಮೇನ್ ಅಂತಂದರೆ ಸೆಟ್ ಆಫ್ ಫಸ್ಟ್ ಮೆಂಬರ್ಸ್ ಆಫ್ ದ ರಿಲೇಷನ್ ಡೊಮೇನ್ ಅಂತಾರೆ. ಸೆಟ್ ಆಫ್ ಸೆಕೆಂಡ್ ಮೆಂಬರ್ಸ್ ಆರ್ ಎಲಿಮೆಂಟ್ಸ್ ಆಫ್ ದ ರಿಲೇಷನ್ ಇಸ್ ಕಾಲ್ಡ್ ರೇಂಜ್ ಅಂತ ಹೇಳ್ತಾರೆ. ಹಾಗಾದರೆ ಇಲ್ಲಿ ಡೊಮೇನ್ ಆಫ್ ದ ರಿಲೇಷನ್ ನೋಡಿ, ಡೊಮೇನ್ ಇಲ್ಲಿ 1 2 3 4 ರೇಂಜ್. ಸೊ ರೇಂಜ್ ಈಸ್ ಸೆಟ್ ಆಫ್ ಸೆಕೆಂಡ್ ಎಲಿಮೆಂಟ್ಸ್ ನೋಡಿ, 5 ಮತ್ತು 6 ಅಷ್ಟೇ ಇರೋದಿದೆ, 5 ಮತ್ತು 6. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ಸೊಲ್ಯೂಷನ್. ಸೊ ದಿಸ್ ಈಸ್ 26th ಪ್ರಾಬ್ಲಮ್, 26th example in part C. So each question carries 3 marks. So let us go for next question. ನೋಡಿ ಇಲ್ಲಿ ನಮ್ಮ ಕ್ವಶನ್ ಪೇಪರಲ್ಲಿ 28th ಪ್ರಾಬ್ಲಮ್ ನೋಡೋಣ. 28. ಸೊ ಏನಿದೆ ಪ್ರಾಬ್ಲಮ್, ದ ಫಂಕ್ಷನ್ T maps temperature. The function T maps temperature in degree Celsius to temperature in degree Fahrenheit
temperature in degree Fahrenheit. Okay, temperature in degree Fahrenheit is defined by so ಯಾವ ಥರ ಇದೆ P of C is equal to 9C divided by 2 plus 32. So we put together find C when P of C is equal to 212 ಅಂತ ಇದೆ ನೋಡಿ 3 marks question ನಿಮ್ಮ ಕ್ವಶನ್ ಪೇಪರಲ್ಲಿ. ಸೊ ಯು ಕ್ಯಾನ್ ಫೈಂಡ್ ದ ಪ್ರಾಬ್ಲಮ್ ವೇರ್ ನೋಡಿ ಫಂಕ್ಷನ್ ಟಿ ಮ್ಯಾಪ್ಸ್ ಟೆಂಪರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ ಟು ಟೆಂಪರೇಚರ್ ಇನ್ ಡಿಗ್ರಿ ಫ್ಯಾರನ್ಹೀಟ್. ಸೊ ಅದು ಯಾವ ಥರ ಇದೆ ಫಂಕ್ಷನ್ ಅಂದರೆ ನೋಡಿ ಫಂಕ್ಷನ್ ಆಫ್ ಸಿ ಅಂದರೆ ಟೆಂಪರೇಚರ್ ಅಂತ ಇದೆ. ಸೊ ಟಿ ಆಫ್ ಸಿ 9C/2 + 32 ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ ಸಿ ವೆನ್ ಟಿ ಆಫ್ ಸಿ ಇಸ್ ಈಕ್ವಲ್ ಟು 212 ಅಂತ ಇದೆ. ನೋಡಿ ನಮಗೆ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ ಇಲ್ಲಿ ಬರ್ಕೊಳ್ಳೋಣ. ಟಿ ಆಫ್ ಸಿ ದಟ್ ಈಸ್ 9C/2 + 32. ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಲ್ಲಿ 9 ಟಿ ಆಫ್ ಸಿ ಅಂತಿದೆ. ಟಿ ಆಫ್ ಸಿ ಸೊ ಟಿ ಆಫ್ ಸಿ ಅಲ್ಲಿ ಕೊಟ್ಟಿದ್ದಾರೆ ನೋಡಿ 212. ನಮ್ಮ ಎಡಭಾಗದಲ್ಲಿ ನಮಗೇನು 212 ವ್ಯಾಲ್ಯೂ ಸಬ್ಮಿಟ್ ಮಾಡ್ತೀನಿ. ಸೊ ಇದೆಲ್ಲ ನಮಗೆ ಹಾಗೆ ಇರಲಿ +32 ಅಂತ ಆಯಿತು. ಸೊ ನಾವಿಲ್ಲಿ ಸಿ ವ್ಯಾಲ್ಯೂವನ್ನು ಕಂಡುಹಿಡಿಯಬೇಕು. ನಮಗೆ ಸಿ ಅನ್ನೋ ನೋಡಿ. ಸೊ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಕೇರ್ಫುಲ್ ಆಗಿರ್ಬೇಕಿಲ್ಲ ನಾವು. ಸೊ ರೈಟ್ ಹ್ಯಾಂಡ್ ಸೈಡ್ ನೋಡಿ ಇಲ್ಲಿ ನಾವು ಯಾವ ಥರ ನೋಡಿ ಡಿನಾಮಿನೇಟರ್ 2 ಇದೆ ಇಲ್ಲಿ. ಸೊ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ 2. ಸೊ ಇದಕ್ಕೂ 2 ಇಂದ ಮಲ್ಟಿಪ್ಲೈ ಮಾಡಿ 2 ಇಂದ ಮಲ್ಟಿಪ್ಲೈ ಮಾಡಿ 2 ಇಂದ ಮಲ್ಟಿಪ್ಲೈ ಮಾಡಿ. ಸೊ 212 into 2 9C/2 into 2. So 2 cancels 9C. Then 32 into 2, that is 64. So then I will get 4, 2, 4. So 64 minus 64 is equal to 9C. So now we can subtract this 424 minus 64. So that is 360. So 360 is equal to 9C. And the C value will go 360 divided by 9. So 9 4 36. So 40. So value of C is what? 40. So value of C is 40. So note down the solution of this. So this is solution for 28th problem. So now let us go for next question. Number 29. Prove that sin 5x minus 2 sin 3x plus sin x divided by, so denominator cos 5x minus cos x is equal to tan x. So very important problem for 3 marks. ನೋಡಿ ಈಗ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಮಗೆ sin 5x minus 2 sin 3x plus sin x ಇದೆ ನ್ಯೂಮರೇಟರಲ್ಲಿ. ಡಿನಾಮಿನೇಟರ್ cos 5x minus cos x ಇದೆ. ಸೊ ನಮ್ಮ ಆನ್ಸರ್ ಏನು ಬರಬೇಕು? tan x ಬರಬೇಕು. ಈಗ ನೋಡಿ ಇಲ್ಲಿ ನಮಗೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಅಂತ ನಮಗೆ 4 ಫಾರ್ಮುಲಾಸ್ ಇದೆ. ಏನು sin x plus sin y, sin x minus sin y, cos x plus cos y, cos x minus cos y. ಈ 4 ಫಾರ್ಮುಲಾದಲ್ಲಿ ನಾವು ಈ ಎಕ್ಸಾಂಪಲ್ಗೆ ಯಾವ ಫಾರ್ಮುಲಾಸ್ ಯೂಸ್ ಮಾಡ್ಬೋದು ನೋಡಿ. ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡೋಣ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ ಇಲ್ಲಿ sin 5x plus sin x ಒಂದು ಕಡೆ ಇರಲಿ. sin 5x plus sin x ಈ ಟರ್ಮ್ ಸಪ್ರೇಟ್ minus 2 sin 3x ಅಂತ ಇದೆ. ಸೊ ಡಿನಾಮಿನೇಟರ್ ಆ್ಯಸ್ ಯೂಶುವಲ್ cos 5x minus cos x ಅಂತ ಇರಲಿ. ನೋಡಿ ಈಗ ಇದಕ್ಕೆ cos 5x plus sin x ಅಂತ ಇದೆ. ಸೊ ಅದಕ್ಕೆ ನಾವು sin 5x plus sin x ಅಂತ ಇದೆ ಈ 2 ಟರ್ಮ್ಸ್. ಸೊ sin x plus sin y ಫಾರ್ಮುಲಾ ಯೂಸ್ ಮಾಡೋಣ. ಸೊ ವಾಟ್ ದ ಫಾರ್ಮುಲಾ ಸೇಸ್ sin x plus sin y ಫಾರ್ಮುಲಾ ನಾವು ಏನಂತ ಬರೀಬೋದು ಅಂದರೆ ಪ್ರಾಡಕ್ಟ್ ಫಾರ್ಮ್ನಲ್ಲಿ 2 times sin of x plus y/2 into cos of x minus y/2 ಆ ಫಾರ್ಮುಲಾ ಅಪ್ಲೈ ಮಾಡಿ 2 ಟರ್ಮ್ಸಿಗೆ ಮಾತ್ರ. ಸೊ sin x plus sin y. ಸೊ ಇದನ್ನು ನೀವು x ಅಂತ ಟ್ರೀಟ್ ಮಾಡಿ, ಇದನ್ನು y ಅಂತ ಟ್ರೀಟ್ ಮಾಡಿ. ಸೊ ಅದನ್ನು ಏನಂತ ಬರೀಬೋದು 2 times sin of ನೋಡಿ x plus y ಅಂದರೆ 5x plus x plus y/2 into cos of x minus y/2 minus ಈ ಟರ್ಮನ್ನು ಹಾಗೆ 2 sin 3x as it is.
ನೋಡಿ ಡಿನಾಮಿನೇಟರ್ cos 5x ಮೈನಸ್ ಕಾಸ್ ಎಕ್ಸ್ ಅಂತಿದೆ, ಹಾಗಾದರೆ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಫಾರ್ಮುಲಾ ಅಪ್ಲೈ ಮಾಡಿ. ಸೊ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಫಾರ್ಮುಲಾ ಏನಂತಂದ್ರೆ, ಸೊ ನಾವು ಆ ಫಾರ್ಮುಲಾವನ್ನು ರಿಕಾಲ್ ಮಾಡೋಣ. ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಫಾರ್ಮುಲಾ. ಸೊ ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಫಾರ್ಮುಲಾ ಏನು ಹೇಳುತ್ತೆ, ದಟ್ ಈಸ್ ಮೈನಸ್ 2 ಟೈಮ್ಸ್ ಸೈನ್ ಆಫ್ minus 2 times sin of x plus y by 2 into sin of x minus y. ನೋಡಿ ಇಲ್ಲಿ cos x minus cos y ಫಾರ್ಮುಲಾ, ದಿಸ್ ಇಸ್ ದ ಲಾಸ್ಟ್ ಫಾರ್ಮುಲಾ. ನೋಡಿ ಇದು minus 2 sin of x plus ಇದು x ಇದು y by 2 into ಮತ್ತೆ sin ಬರಬೇಕು sin of x minus y by 2 ಅಂತ ಆಗುತ್ತೆ. ಸೊ ಅಲ್ಲಿಗೆ 2 times sin of, ನೋಡಿ ಅಬ್ಸರ್ವ್ ಮಾಡೋಣ, 5x plus x ಅಂದರೆ sin 6x ಆಗುತ್ತೆ. 6x by 2 ಅಂತ ಅಲ್ಲಿ ಏನಾಯ್ತದು 3x ಆಯ್ತು, ಕ್ಯಾನ್ಸಲ್ ಆದರೆ 3x ಆಯ್ತು, 3x. ಸೊ ಕಾಸ್ 5x ಮೈನಸ್ ಎಕ್ಸ್ ಅಂದ್ರೆ ಏನು, 4x by 2 ಕ್ಯಾನ್ಸಲ್ ಮಾಡ್ಕೊಂಡ್ರೆ 2x ಆಯ್ತು, ಮೈನಸ್ ಇದು 2 sin 3x ಆಸ್ ಇಟ್ ಈಸ್ ಡಿ. ಡಿನಾಮಿನೇಟರ್ ಮೈನಸ್ 2 sin ಆಫ್, ಸೊ ಇದು ಇದೆರಡು ಸೇಮ್ ಇದೆ, ಹಾಗಾದರೆ ಇಲ್ಲಿ 3x ಬರಬೇಕು, ಇಂಟು ಸೊ ರೇಷೋ ಸೈನ್ ಇದೆ ಸೈನ್ ಆಫ್, ಸೊ ಅದು ಏನಾಗಬೇಕು 2x ಬರಬೇಕು. ಓಕೆ, ಸೊ ದೆನ್ ಕಂಟಿನ್ಯೂ ಫ್ರಮ್ ಹಿಯರ್. ನೋಡಿ ಸೈನ್ 2 sin 3x ಕಾಮನ್ ಇದೆ, ಸೊ 2 sin 3x ಕಾಮನ್ ಟರ್ಮ್ ಹೊರಗಡೆ ತಗೊಂಡ್ರೆ ಕಾಸ್ 2x ಮೈನಸ್ 1 ಅಂತ ಬರುತ್ತೆ, ಡಿವೈಡೆಡ್ ಬೈ, ಸೊ ಇಲ್ಲಿ ಹಂಗೆ ಬರೋಣ ಮೈನಸ್ 2 sin 3x ಇಂಟು sin 2x ಅಂತ ಬರುತ್ತೆ ಡಿನಾಮಿನೇಟರ್. ಸೊ ಆಗ ನನಗೆ 2 sin 3x ಈ 2 sin 3x ಕ್ಯಾನ್ಸಲ್ ಆಯಿತು. ಸೊ ಐ ವಿಲ್ ಕಂಟಿನ್ಯೂ ಫ್ರಮ್ ಹಿಯರ್. ನೋಡಿ ಅಬ್ಸರ್ವ್ ಮಾಡಿದ್ರಲ್ಲ, ಸೊ ಮೈನಸ್ ಸೈನ್, ಸೊ ಇದು ಕ್ಯಾನ್ಸಲ್ ಆಯ್ತದು, ಸೊ ಮೈನಸ್ ಸೈನ್ ಆಗಿರುತ್ತಾ ಮೈನಸ್ ಆಫ್, ಸೊ ಒಳಗಡೆ ನೋಡಿ ಏನಿದೆ ಕಾಸ್ 2x ಮೈನಸ್ 1. ಓಕೆ, ಕಾಸ್ 2x ಮೈನಸ್ 1 ಹಾಗೆ ಬರೀತೀವಿ, ಮೈನಸ್ ಆಫ್ ಕಾಸ್ 2x ಮೈನಸ್ 1 ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿದೆ ಸೈನ್ 2x ಅಂತ ಇದೆ. ಓಕೆ, ಸೊ ಈ ಮೈನಸ್ ಇನ್ ಬ್ರಾಕೆಟನ್ನು ಬಿಡಿಸ್ಬಿಡೋಣ. ಸೊ ಮೈನಸ್ ಕಾಸ್ 2x ಪ್ಲಸ್ 1 ಮೈನಸ್ ಕಾಸ್ 2x ಮೈನಸ್ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ 2x. ನೋಡಿ ಸೈನ್ 2x ಫಾರ್ಮುಲಾ ಏನು, 2 sin x ಇಂಟು ಕಾಸ್ ಎಕ್ಸ್. ಅಬ್ಸರ್ವ್ ಮಾಡಿ, ಸೊ ಸೈನ್ 2x ಫಾರ್ಮುಲಾ ಏನು, 2 sin x ಕಾಸ್ ಎಕ್ಸ್. ವಿನೋದ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ ನಮ್ಗೆ ಗೊತ್ತಿದೆ ಫಾರ್ಮುಲಾ, ಸೈನ್ 2x ಅಂದರೆ 2 sin x ಕಾಸ್ ಎಕ್ಸ್. ನೋಡಿ ಇಲ್ಲಿ 1 ಮೈನಸ್ ಕಾಸ್ 2x ಅಂತ ಇದೆ, ಸೊ 1 ಮೈನಸ್ ಕಾಸ್ 2x ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಸೊ 1 ಮೈನಸ್ ಕಾಸ್ 2x, ಓಕೆನಾ, 1 ಮೈನಸ್ ಕಾಸ್ 2x ಹೆಂಗೆ ಮಾಡೋದು ನಾವು, 1 ಮೈನಸ್ 2x 1 ಮೈನಸ್ ಕಾಸ್ 2x ಫಾರ್ಮುಲಾ ಅಬ್ಸರ್ವ್ ಮಾಡೋಣ, ಇಲ್ಲಿ ಬರೋದು ತೋರಿಸ್ತೀನಿ. ಓಕೆ ನೋಡೋಣ, 1, ಓಕೆ ವಿ ನೋ ದಿಸ್ ಕಾಸ್ 2x ಅಂದರೆ ನಮಗೆ ನೋಡಿ ಕಾಸ್ 2x ಫಾರ್ಮುಲಾ ನಮಗೆ ಯಾವ ರೀತಿ ಬರೀಬೋದು ಅಂದರೆ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಬರೀಬೋದು, 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬೋದು. ಹಾಗಾದರೆ ಇಲ್ಲಿ ನಮಗೆ ಕಾಸ್ 2x ಅಂತ ಆಸ್, ಓಕೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ನೋಡಿ ಫಾರ್ಮುಲಾ, ಓಕೆ ಕಾಸ್ 2x ಫಾರ್ಮುಲಾ ಏನು, 1 ಮೈನಸ್ 2 ಸೈನ್ ಸ್ಕ್ವೇರ್. ನೋಡಿ ಈ ಟರ್ಮನ್ನು ಲೆಫ್ಟಿಗೆ ತೊಗೊಳ್ಳಿ, ಈ ಕಡೆ ತೊಗೊಳ್ಳೋಣ, ಈ ಕಡೆ ತೊಗೊಂಡ್ರೆ ಏನಾಯಿತು 2 ಸೈನ್ ಸ್ಕ್ವೇರ್ ಎಕ್ಸ್ ಆಯಿತು, 1 ಹಾಗೆ ಇರಲಿ. ಈ ಕಾಸ್ 2x ಈ ಕಡೆ ಶಿಫ್ಟ್ ಮಾಡೋಣ, 1 ಮೈನಸ್ ಅದಕ್ಕೆ ನಾವು ಫಾರ್ಮುಲಾವನ್ನು ಎಲ್ಲವನ್ನು ಓದ್ಕೋಬೇಕು ಅಂತ ಹೇಳಿ. ನೋಡಿ ಈಗ 1 ಮೈನಸ್ ಕಾಸ್ 2x ಇದೆ, ಇಲ್ಲಿ 1 ಮೈನಸ್ ಕಾಸ್ 2x ಅಂತಿದೆ, ಈ ಟರ್ಮ್ ಬದಲು 1 ಮೈನಸ್ ಕಾಸ್ 2x ರಿಟರ್ನ್ ಆಗಿ ನೋಡಿ 2 ಸೈನ್ ಸ್ಕ್ವೇರ್ ಎಕ್ಸ್. ನೆಕ್ಸ್ಟ್ ಆಗ್ತದೆ 2 ಸೈನ್ ಸ್ಕ್ವೇರ್ ಎಕ್ಸ್ ನ್ಯೂಮರ್ ತಗೊಳ್ಳಿ, ಡಿವೈಡ್ ಬೈ ಕೆಳಗಡೆ 2 sin x ಇಂಟು ಕಾಸ್ ಎಕ್ಸ್ ಹಾಗೆ ಡಿನಾಮಿನೇಟರ್. ಸೊ ಆಗ 2 ಕ್ಯಾನ್ಸಲ್ ಆಯಿತು, 1 sin x ಕ್ಯಾನ್ಸಲ್ ಆಯಿತು. ನೋಡಿ ಉಳಿದಿದ್ದೇನು sin x ಒಂದು ಮೇಲೆ ಡಿವೈಡೆಡ್ ಬೈ ಕೆಳಗಡೆ ಒಂದು ಕಾಸ್ ಎಕ್ಸು. ಸೊ sin x ಬೈ ಕಾಸ್ ಎಕ್ಸ್ ಏನು ಬಂತು ನೋಡಿ tan x. sin x ಬೈ ಕಾಸ್ ಎಕ್ಸ್ ಇಸ್ ವಾಟ್ tan x. ಇಟ್ ಈಸ್ ಅವರ್ ಡಿಸೈರ್ಡ್ RHS. ಸೊ ಈ ರೀತಿ ನಾವು ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಪ್ರೂವ್ ಮಾಡ್ಬೋದು. ಸೊ ಇದು ಮೂರು ಮಾರ್ಕ್ಸ್ಗೆ ಕೇಳ್ತಕ್ಕಂಥ 29th ಎಕ್ಸಾಂಪಲ್. ಸೊ ರೈಟ್ ಡೌನ್ ದ ಸೊಲ್ಯೂಷನ್ ಆಫ್ ದಿಸ್. ನೋಡಿ ಇಲ್ಲಿ ಫಾರ್ಮುಲಾ 1 2 sin square x is nothing but 1 minus cos 2x. Very very important formula. 1 minus cos 2x ಅಂದ್ರೆ ಹೆಂಗೆ ಬರೀಬೋದು 2 sin square x with the help of this formula. ಸೊ ಈ ಟರ್ಮ್ ಲೆಫ್ಟ್ ಶಿಫ್ಟ್ ಮಾಡಿ ರೈಟ್ ಶಿಫ್ಟ್ ಮಾಡಿ ಬೋತ್ ಆರ್ ಸೇಮ್. ಸೊ ನಾವು ಅದನ್ನು ಯೂಸ್ ಮಾಡಿದ್ವಿ.
ಓಕೆ, ಲೆಟ್ಸ್ ಕನ್ಸಿಡರ್ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಮುಂದಿನ ಎಕ್ಸಾಂಪಲ್ಗೆ 3 ಮಾರ್ಕ್ಸ್ ಕ್ವಶನ್ ಆಫ್ ಪಾರ್ಟ್ ಸಿ. ನೋಡಿ, 31ನೇ ಕ್ವಶನ್ನ ನೋಡೋಣ. ಶೋ ದಟ್ tan 3x into tan 2x into tan x is equal to tan 3x minus tan 2x minus tan x. Look at 31st example. Show that tan left hand side ನೋಡಿ, tan product ಇದೆ, tan 3x into tan 2x into tan x is equal to right hand side ಅದೇ ಟರ್ಮ್ಸ್ ಮೈನಸ್ ಬಂದಿದೆ, tan 3x minus tan 2x minus tan x. ಸೊ ಹಾಗಾದ್ರೆ ನಾನು ಏನು ಸಬ್ಸ್ಟಿಟ್ಯೂಟ್ ಮಾಡೋದಂದ್ರೆ ನೋಡಿ, ಫಸ್ಟ್ ಟರ್ಮನ್ನು ಕನ್ಸಿಡರ್ ಮಾಡಿ. tan 3x ಅನ್ನು ಸೊ tan ಆಫ್ ನಾವೇನಂತ ಬರೀಬೋದು 2x plus x ಅಂತ ಬರೀಬೋದು. ನೋಡಿ, tan ಆಫ್ 2x plus x ಅಂದರೆ 3x ಆಗುತ್ತೆ. ಈಗ tan ಸಮ್ ಫಾರ್ಮುಲಾ ಯೂಸ್ ಮಾಡೋಣ. x y ಏನು ಕೊಟ್ಟರೆ ನೋಡಿ, tan ಆಫ್ x plus y ಫಾರ್ಮುಲಾ ಏನು, tan ಆಫ್ x plus y ಫಾರ್ಮುಲಾ ಯೂಸ್ ಮಾಡೋಣ. tan of x plus y says tan x plus tan y divided by 1 minus tan x tan y. ಆ ಫಾರ್ಮುಲಾ ಯೂಸ್ ಮಾಡೋಣ. ಸೊ ಹಾಗಾದರೆ ನ್ಯೂಮರೇಟರ್ ಏನು ಬರಬೇಕು, tan x x ಅಂದರೆ 2x plus tan y ಅಂದರೆ x divided by 1 minus tan x ಅಂದರೆ 2x into ನೋಡಿ tan x into tan y. So I applied the formula for tan of x plus y. So right hand side sorry left hand side tan 3. So you cross multiply ಮಾಡೋಣ. tan 3x into this, that is tan 3x into 1 minus tan 2x tan x is equal to numerator tan 2x plus tan x. ನೋಡಿ, tan 3x ಇಂದ ಎಲ್ಲ ಟರ್ಮ್ಸ್ಗೂ ಮಲ್ಟಿಪ್ಲೈ ಮಾಡೋಣ. tan 3x into 1 ಅಂದರೆ tan 3x minus tan 3x into these two terms tan 2x into tan x ಒಳಗಡೆ ಹಾಗೆ ಬರೀ tan 2x plus tan x. ನೋಡಿ, ನಿಮ್ಗೆ ಏನು ಬೇಕು, tan 3x tan 2x tan x ಅಂದರೆ ಓಕೆ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಟರ್ಮ್ ನೋಡೋಣ. ಮೈನಸ್ tan 3x tan 2x tan x ಆ ಕಡೆ ಶಿಫ್ಟ್ ಮಾಡಿ, ಎರಡು ಟರ್ಮ್ಸನ್ನು ಲೆಫ್ಟಿಗೆ ತಗೊಳ್ಳಿ. ಸೊ ಎಲ್ಸ್ ದಿಸ್ tan 3x ಹಿಂಗೆ ಇರಲಿ ಈ ಟರ್ಮು. ನೋಡಿ, ಇವೆರಡು ಟರ್ಮ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳೋಣ. ಇದು ಪ್ಲಸ್ tan 2x ಈ ಕಡೆ ಬಂದರೆ ಮೈನಸ್ tan 2x ಪ್ಲಸ್ tan x ಲೆಫ್ಟ್ ಹ್ಯಾಂಡ್ ಸೈಡ್ ಬಂದರೆ ಮೈನಸ್ tan x ಇಸ್ ಈಕ್ವಲ್ ಟು ಈ ಪೂರ್ತಿ ಮೈನಸ್ ಟರ್ಮ್ ರೈಟಿಗೆ ಬಂದರೆ ಇದು ವಿಲ್ ಬಿ ಪಾಸಿಟಿವ್. tan 3x tan 2x tan x ಇದು ನಮ್ಮ ರಿಸಲ್ಟ್. ಸೊ tan 3x tan 2x tan x is equal to tan 3x minus tan 2x minus tan x. So this is the solution of 31st problem. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೊ 3 ಅಂಕದ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಪಾರ್ಟ್ ಸಿ ಅಬ್ಸರ್ವ್ ಮಾಡಿ ನಿಮ್ಮ ಕ್ವಶನ್ ಪೇಪರಲ್ಲಿ. ನೆಕ್ಸ್ಟ್ ಕ್ವಶನ್ಗೆ 35th ಒನ್ಸ್ ಅಗೇನ್ ನೋಡಿ, ಲೀನಿಯರ್ ಇನ್ಇಕ್ವಾಲಿಟಿ ನಾವು ಪಾರ್ಟ್ ಬಿನಲ್ಲಿ ಒಂದು ಕ್ವಶನ್ ಮಾಡಿದ್ವಿ. x/4 ಲೆಸ್ ದ್ಯಾನ್ 5x minus 2 divided by 3 minus 7x minus 3 divided by 5 ಅಂತ ಇದೆ. ನೋಡಿ, x/4 ಲೆಸ್ ದ್ಯಾನ್ 5x minus 2/3 minus 7x minus 3/5 ಅಂತ ಇದೆ. ಸೊ ಲೀನಿಯರ್ ಇನ್ಇಕ್ವಾಲಿಟಿ. ನೋಡಿ, ಇಲ್ಲಿ ಏನು ಮಾಡಬೇಕು ಫಸ್ಟ್ ಸ್ಟೆಪ್ ಅಂತಂದರೆ ಅಬ್ಸರ್ವ್ ಮಾಡಿ, ಡಿನಾಮಿನೇಟರ್ 4 3 5 ಅಂತ ಇದೆ. ಸೊ 4 3 5 ಕೊಟ್ಟಿದ್ದಾರೆ ಛೇದಗಳು. ಸೊ ನಾವು ಎಲ್ ಸಿ ಎಮ್ ತೊಗೊಳ್ಳೋಣ. ಸೊ ನಮಗೆ ಗೊತ್ತಿದೆ ಎಲ್ ಸಿ ಎಮ್ ಏನು ತೊಗೋಬೇಕು ಅಂತ. ಸೊ 2 2 4 3 5 ಆಗಿ ಬರೀತೀವ. 3 ಮತ್ತು 5 ಇದೆ. ಸೊ ಅಲ್ಲಿಗೆ 2 × 2 × 3 × 5 ಅಲ್ಲಿಗೆ ನೋಡಿ ಎಲ್ ಸಿ ಎಮ್ ಎಷ್ಟಾಯಿತು. ಫಸ್ಟ್ ಸ್ಟೆಪ್ ನೋಡಿ, ಅಬ್ಸರ್ವ್ ಮಾಡಿ, ಇಂಪಾರ್ಟೆಂಟ್ 60. ಸೊ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಆಫ್ ದ ಇನ್ಇಕ್ವಾಲಿಟಿ ಬೈ ಎಲ್ ಸಿ ಎಮ್. ಈ ಪ್ರಾಬ್ಲಮಿಗೆ ನಮಗೆ ಎಲ್ ಸಿ ಎಮ್ ಎಷ್ಟು ಬಂತು, 60 ಬಂತು. ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಎವ್ರಿ ಟರ್ಮ್ ಬೈ 60. ಸೊ ಇದಕ್ಕೂ 60 ಇಂದ ಮಲ್ಟಿಪ್ಲೈ ಮಾಡಿ, 60 ಇಂದ ಮಲ್ಟಿಪ್ಲೈ ಮಾಡಿ, 60 ಇಂದ ಮಲ್ಟಿಪ್ಲೈ ಮಾಡಿ. ದೆನ್ x/4 into 60 ನೋಡಿ ತೋರಿಸ್ಬಿಡ್ತೀನಿ. x/4 into 60
ಆಮೇಲೆ ನೆಕ್ಸ್ಟ್ ಟರ್ಮ್ ನಮಗೆ ಏನಿದೆ 5x ಮೈನಸ್ 2 ಬೈ 3 ಇಂಟು 60 ಅಂತಿದೆ. ಇಲ್ಲಿ ನೋಡಿ 7x ಮೈನಸ್ 3 ಬೈ 5 ಇಂಟು 60 ಅಂತ ಇದೆ. ಸೊ 4 15 ಅಲ್ಲಿಗೆ 15x ಬಂತು. ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ 60. ಸೊ ನಮಗೇನು ಬರುತ್ತೆ ನೋಡಿ, ಇದು 15x ಲೆಸ್ ದ್ಯಾನ್, ಸೊ ಎರಡನೇ ಟರ್ಮ್ ಬರ್ತೀನಿ 320 ಅಂದರೆ 20 ಇಂಟು ಬೈನಾಮಿಯಲ್ ಇದೆ 5x ಮೈನಸ್ 2 ಇದೆ ಮೈನಸ್, ದೆನ್ 5 1s 5 12s, ಅಲ್ಲಿಗೆ 12 ಟೈಮ್ಸ್ ಇದು 7x ಮೈನಸ್ 3 ಅಂತ ಆಯ್ತು ನೋಡಿ, 7x ಮೈನಸ್ 3 ಅಂತ. ಸೊ ಫಸ್ಟ್ ನಾವು ಎಲ್ ಸಿ ಎಮ್ ತೊಗೋಬೇಕು. ಸೊ ಎಲ್ ಸಿ ಎಮ್ ಇಂದ ಮಲ್ಟಿಪ್ಲೈ ಎವ್ರಿ ಟರ್ಮ್ ಯು ಗೆಟ್ ದಿಸ್. ಓಕೆ, ಇಷ್ಟು ನಮ್ಮದು ಫಸ್ಟ್ ವೆರಿ ವೆರಿ ಸಿಂಪಲ್ ನೋಡಿ. 15x ಲೆಸ್ ದ್ಯಾನ್, ಸೊ ಇದು ಮಲ್ಟಿಪ್ಲೈ ಮಾಡೋಣ 100x ಮೈನಸ್ 40, ಇದನ್ನು ಮಲ್ಟಿಪ್ಲೈ ಮಾಡೋಣ ಮೈನಸ್ 12 7s 84 ಮೈನಸ್ ಪ್ಲಸ್ 12 3s 26. ಓಕೆ, ಇನ್ಇಕ್ವಾಲಿಟಿ. ಸೊ ದೆನ್ 15x ಲೆಸ್ ದ್ಯಾನ್ ನೋಡಿ 100x ನಲ್ಲಿ 84x ಹೋದರೆ 16x ಆಯಿತು, ಮೈನಸ್ 40 ಪ್ಲಸ್ 36 ನೋಡ್ಕೊಳ್ಳಿ ಕಾನ್ಸ್ಟೆಂಟ್ಸ್ ಮೈನಸ್ 4. ಓಕೆ, ಮೈನಸ್ 4. ಸೊ ದೆನ್ ನೋಡಿ ಇಲ್ಲಿ ನಮಗೆ ಎಕ್ಸ್ ಬೇಕು. ಸೊ ಎಕ್ಸ್ ಎಲ್ಲ ಒಂದು ಕಡೆ ಇರಬೇಕು, ಕಾನ್ಸ್ಟೆಂಟು ಒಂದು ಕಡೆ ಇರಬೇಕು. ಸೊ ನನಗೆ ಈಗ ಏನಾಗುತ್ತಿದೆ 15x, ಸೊ ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ 16x ಆಯಿತು, ಅಲ್ಲಿಗೆ 16x ಮೈನಸ್ 4 ಮೈನಸ್ 16x. ಓಕೆ ನೋಡಿ, ಈಕ್ವಲ್ ಟರ್ಮ್ಸ್ ಆನ್ ಬೋತ್ ಸೈಡ್ಸ್. ಸೊ ಇಲ್ಲಿ ನನಗೆ ಕ್ಯಾನ್ಸಲ್ ಆಯಿತು. 15x ಮೈನಸ್ 16x ಅಂದರೆ ಮೈನಸ್ ಎಕ್ಸ್ ಲೆಸ್ ದ್ಯಾನ್ ಏನಾಯ್ತು ನೋಡಿ ಮೈನಸ್ 4. ಓಕೆ, ಮೈನಸ್ ಎಕ್ಸ್ ಲೆಸ್ ದ್ಯಾನ್ ಮೈನಸ್ 4. ಸೊ ಮಲ್ಟಿಪ್ಲೈ ಮಾಡಿ ಮೈನಸ್ 1 ಇಂದ ಇಲ್ಲಿ ಡಿವೈಡ್ ಮಾಡಿ. ಇಂಪಾರ್ಟೆಂಟು ಅಬ್ಸರ್ವ್ ಮಾಡಿ, ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ ನೆಗೆಟಿವ್ ಕ್ವಾಂಟಿಟಿ. ನೋಡಿ ನೆಗೆಟಿವ್ ಕ್ವಾಂಟಿಟಿ, ಸೊ ನೆಗೆಟಿವ್ ಕ್ವಾಂಟಿಟಿಯಿಂದ ಡಿವೈಡ್ ಮಾಡ್ತಾ ಇದ್ದೀನಿ. ಸೈನ್ ರಿವರ್ಸಸ್. ಸೊ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಮೈನಸ್ 1 ಅಂದರೆ ಮೈನಸ್ ಮೈನಸ್ ಎಕ್ಸ್. ಈ ಲೆಸ್ ದ್ಯಾನ್ ಇದು ಗ್ರೇಟರ್ ದ್ಯಾನ್, ಮೈನಸ್ 4 ಡಿವೈಡೆಡ್ ಬೈ ಮೈನಸ್ 1 ಅಂತಂದರೆ ಪಾಸಿಟಿವ್ ಆಯಿತು, ಮೈನಸ್ 4 ಡಿವೈಡೆಡ್ ಬೈ ಮೈನಸ್ 1 ಅಂದರೆ ಪಾಸಿಟಿವ್. ಸೊ ನಮ್ಮ ಸೊಲ್ಯೂಷನ್ ಏನು, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 4. ಸೊ ನಾವು ಸೊಲ್ಯೂಷನ್ ಸೆಟ್ಟನ್ನು ಬರೆಯೋದಾದರೆ, ಓಕೆ ಸೊಲ್ಯೂಷನ್ ಸೆಟ್ ನೋಡಿ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 4 ಅಂತ ಇದೆ. ಹಾಗಾದರೆ ನಮಗೇನು ಬರೀತೀನಿ, ಓಕೆ ಇಲ್ಲಿ 4 ಇದೆ ಅಂತ ಅಂದ್ಕೊಳ್ಳಿ. ಸೊ ಗ್ರೇಟರ್ ದ್ಯಾನ್ 4 ಅಂತಂದರೆ, ಸೊ ನಾನು ಈ ಕಡೆ ಮೂವ್ ಆಗಬೇಕು. ಸೊ ಸೊಲ್ಯೂಷನ್ ಸೆಟ್ ಈಸ್ ನೋಡಿ ಗ್ರೇಟರ್ ದ್ಯಾನ್, ಸೊ ಇಟ್ ಈಸ್ ನಾಟ್ ಇನ್ಕ್ಲೂಡೆಡ್. ಸೊ ಓಪನ್ ಸರ್ಕಲ್ ಹಾಕ್ತೀವಿ 4 to infinity, ಓಪನ್ ಇಂಟರ್ವಲ್ 4, ಇನ್ಫಿನಿಟಿ. ಸೊ ಇದು ನಮ್ಮ 35ನೇ ಕ್ವಶನಿನ ಸೊಲ್ಯೂಷನ್. ಸೊ ನೋಡೋಣ ಸೊಲ್ಯೂಷನ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಪಾರ್ಟ್ ಸಿ ನಲ್ಲಿ 3 ಮಾರ್ಕ್ಸ್ ಕ್ವಶನ್. ಸೊ ವೆರಿ ಸಿಂಪಲ್ ಕ್ವಶನ್. ಆನ್ಸರ್ 34. Solve 2x square plus x plus 1 is equal to 0. ನೋಡಿ 2x square plus x plus 1 is equal to 0 ಅಂತಿದೆ. It is a quadratic equation. So solving the quadratic equation means we have to find the roots of the equation. ನೋಡಿ quadratic equation ಗೆ 2 roots ಇರುತ್ತೆ. ಸೊ ನಾವು quadratic equation ಸಾಲ್ವ್ ಮಾಡೋದು. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ ನೋಡಿ ax square plus bx plus c is equal to 0 ಕಂಪೇರ್ ಮಾಡಿ. a is 2, the coefficient of x is 1, ಕಾನ್ಸ್ಟೆಂಟ್ ಜಾಗದಲ್ಲಿ 1 ಇದೆ. ಸೊ ನಾವು ಇದನ್ನು ನೋಡ್ಕೋಬೋದು, ರಿಯಲ್ ನಂಬರ್ಸ್ ಎ ಬಿ ಸಿ ರಿಯಲ್ ನಂಬರ್. ಸೊ ನಾವು ಸಾಲ್ವ್ ಮಾಡೋದು ಅಂತಂದರೆ, ಸೊ we have to find the value of x. ಸೊ x is equal to plus or minus, ಓಕೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್, ನಾವು ಈ ಥರ ಬರ್ಕೊಳ್ತೀವಿ. ಇದು ನಾವು ಡಿಸ್ಕ್ರಿಮಿನೆಂಟ್ ಅಂತೀವಿ, ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಇದು ನಮ್ಮ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೈನಸ್ ಬಿ ಅಂತಂದ್ರೆ ಏನು 1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ 1 ಅಂದರೆ 4 ಇಂಟು ಎ ಅಂದರೆ 2 ಸಿ ಅಂತಂದ್ರೆ ನೋಡಿ ಅಬ್ಸರ್ವ್ ಮಾಡಿ 1 ಡಿವೈಡೆಡ್ ಬೈ 2 ಇಂಟು 2. ಸೊ 2 ಇಂಟು 2 ಅಂದರೆ ಏನಾಯ್ತು ಅಲ್ಲಿ 4 ಆಯಿತು. 2a ಅಂದರೆ 2 ಇಂಟು 2 ದಟ್ ಇಸ್ 4. ಸೊ ಅಲ್ಲಿಗೆ ಮೈನಸ್ 1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ 4 2 8 ಬೈ 4. ಇಲ್ಲಿಗೆ 1 ಪ್ಲಸ್ ಆರ್ ಮೈನಸ್ ನೋಡಿ 1 ಮೈನಸ್ 8 ಅಂತಿದೆ. ಸೊ ಮೈನಸ್ 7 ಬಂತು ಡಿವೈಡೆಡ್ ಬೈ 4. ಯು ರೈಟ್ ದ ಡಿನಾಮಿನೇಟರ್ ಆಸ್ ಇಟ್ ಇಸ್. ನೋಡಿ ರೂಟ್ ಮೈನಸ್ 7 ಅಂತ ಬಂದಿದೆ. ಇದು ನಾವು ಸಾಕಷ್ಟು ಸಲ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ ಡೊಮೇನ್ ರೇಂಜ್ ಕಂಡುಹಿಡಿಬೇಕಾದ್ರೂ ಕೂಡ ಹೇಳಿದ್ವಿ. ಅಂಡರ್ ದ ಸ್ಕ್ವೇರ್ ರೂಟ್ ಆಗ ನೆಗೆಟಿವ್ ಇಂಟೀಜರ್ ಅಂದರೆ
ನನಗಿದು ವ್ಯಾಲ್ಯೂ ಇಲ್ಲ. ಹಾಗಾದರೆ ನಾನು ಏನಂತ ಮಾಡ್ಬೋದು, √7 ಇಂಟು √-1 ಅಂತ ಸಪ್ರೇಟ್ ಮಾಡ್ತೀನಿ. ಆವಾಗ ಈ √-1 ಜಾಗದಲ್ಲಿ i ಬರ್ಕೊಳ್ಳೋಣ, ಅವಕಾಶ ನನಗಿದೆ. ಆವಾಗ ಏನಾಯಿತು, i√7 ಆಯಿತು. ಅಂದರೆ ನನಗೆ ಮೈನಸ್ ಇದೆ. ಸೊ -1 ± ಈ √-7 ಕ್ಯಾನ್ ಬಿ ರಿಟರ್ನ್ ಆಸ್ ನೋಡಿ i√7 divided by 4. So these are the roots of the equation, this quadratic equation. So ಇದು 34ನೇ ಕ್ವೆಶ್ಚನ್ಗೆ ಸೊಲ್ಯೂಷನ್. Note down the solution of this problem. So next, let us go for next question. So the 33rd problem. So if x plus iy is equal to a plus ib divided by a minus ib, prove that x square plus y square is equal to 1. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್ ನೋಡಿ, ಕಾಂಪ್ಲೆಕ್ಸ್ ನಂಬರ್ ಸಂಬಂಧಪಟ್ಟ ಪ್ರಾಬ್ಲಮ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, x ಪ್ಲಸ್ iy ಅಂತಿದೆ, ಅಂದರೆ ಇಟ್ ಇಸ್ ಎ ಕಾಂಪ್ಲೆಕ್ಸ್ ನಂಬರ್. x ಪ್ಲಸ್ iy ಇಷ್ಟ ಆದರೆ ನಮಗೆ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ವ್ಯಾಲ್ಯೂ ಎಷ್ಟು ಬರಬೇಕು, 1 ಬರಬೇಕು. ಅಂದರೆ ಅಬ್ಸರ್ವ್ ಮಾಡಿ, ಗಿವನ್. ಸೊ ವಾಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್, x ಪ್ಲಸ್ iy ಏನು ಬರೀಬೋದು ನಾವು, a ಪ್ಲಸ್ ib ಡಿವೈಡೆಡ್ ಬೈ a ಮೈನಸ್ ib. ಹಾಗಾದರೆ ವಾಟ್ ಈಸ್ ದಿಸ್ x ಮೈನಸ್ iy? ಸೊ ನಾವು ಇಲ್ಲಿ ಡೈರೆಕ್ಟ್ಲಿ ವಿ ಆರ್ ರೈಟಿಂಗ್, ನಾವು ಇದನ್ನು ಪ್ರೂವ್ ಮಾಡ್ತಾ ಇಲ್ಲ. x ಪ್ಲಸ್ iy ಇಷ್ಟ ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ. ವಿತ್ ದ ಹೆಲ್ಪ್ ಆಫ್ ದಿಸ್ ವಿ ಕ್ಯಾನ್ ಗೆಸ್ ದಿಸ್ x ಅಂದರೆ ಇನ್ಸ್ಟೆಡ್ ಆಫ್ ಪ್ಲಸ್ ನಮಗೆ ಮೈನಸ್ ಬಂತಂದರೆ ಅವಾಗ ಇದೇನಾಗ್ಬೋದು ನೋಡಿ, ಇಲ್ಲಿ ಪಾಸಿಟಿವ್ ಇದ್ರೆ ಇಲ್ಲಿ ಪಾಸಿಟಿವ್ ಇದೆ. ಸೊ ನೆಗೆಟಿವ್ ಇದ್ರೆ ಇಲ್ಲಿ ಏನಾಗಬೇಕು, a ಮೈನಸ್ ib ಮೇಲೆ ಇರಬೇಕು, a ಪ್ಲಸ್ ib ಕೆಳಗಡೆ ಇರಬೇಕು. ಸೊ ಇದು ಇಕ್ವೇಷನ್ 1 ಅಂತ ಕರೆಯೋಣ, ಇಕ್ವೇಷನ್ 2 ಅಂತ ಕರೆಯೋಣ. ಸೊ ಮಲ್ಟಿಪ್ಲೈಯಿಂಗ್ 1 and 2, ಇಕ್ವೇಷನ್ 1 and equation 2, multiplying corresponding sides of equation 1 and equation 2. ನೋಡಿ LHS x plus iy x minus i ಅದು ಮಲ್ಟಿಪ್ಲೈ ಮಾಡೋಣ. x plus iy ಇಂಟು ಅದರ LHS ಏನಿದೆ, ಓಕೆ, ಎಡಭಾಗಗಳ ಪ್ರಾಡಕ್ಟ್ ಬಲಭಾಗಗಳ ಪ್ರಾಡಕ್ಟ್. ಬಲಭಾಗ ನೋಡಿ ಫಸ್ಟ್ ಏನಿದೆ, a ಪ್ಲಸ್ ib ಡಿವೈಡೆಡ್ ಬೈ a ಮೈನಸ್ ib ಇಂಟು ಇದು a ಮೈನಸ್ ib ಡಿವೈಡೆಡ್ ಬೈ a ಪ್ಲಸ್ i. ಸೊ ಐ ಆಮ್ ಮಲ್ಟಿಪ್ಲೈಯಿಂಗ್ ಕರಸ್ಪಾಂಡಿಂಗ್ LHS ಅಂಡ್ ಕರಸ್ಪಾಂಡಿಂಗ್ RHS. ಎಡಭಾಗಗಳ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಬಲಭಾಗಗಳ ಪ್ರಾಡಕ್ಟ್ ಆಗುತ್ತೆ. ಸೊ ಈಗ ನನಗೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮುಲಾ ನಾನು ಯೂಸ್ ಮಾಡಿದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರುತ್ತೆ. ಹಾಗಾದರೆ ಇದು a ಇದು b. ಸೊ a ಅಂದರೆ x ಸ್ಕ್ವೇರ್, y ಅಂತಂದ್ರೆ iy ನೋಡಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇಲ್ಲಿ ನೋಡಿ a ಮೈನಸ್ ib ಕ್ಯಾನ್ಸಲ್ ಆಯಿತು, a ಪ್ಲಸ್ ib ಕ್ಯಾನ್ಸಲ್ ಆಯಿತು. ಸೊ ನನಗೆ 1 ಬರುತ್ತೆ. ಸೊ ಹಾಗಾದರೆ x ಸ್ಕ್ವೇರ್ ಮೈನಸ್ ಇದನ್ನು ಸ್ಕ್ವೇರ್ ಮಾಡಿ ಇದನ್ನು ಸ್ಕ್ವೇರ್ ಮಾಡಿ i ಸ್ಕ್ವೇರ್ y ಸ್ಕ್ವೇರ್ 1. ಈ i ಸ್ಕ್ವೇರ್ ವ್ಯಾಲ್ಯೂ ಗೊತ್ತು ನಮಗೆ, i ಸ್ಕ್ವೇರ್ ವ್ಯಾಲ್ಯೂ ಎಷ್ಟು, -1 ಅಂತ ಗೊತ್ತಿದೆ. ಈ ಮೈನಸ್ ಸಬ್ಸ್ಟಿಟ್ಯೂಟ್ ಮಾಡೋಣ, x ಸ್ಕ್ವೇರ್ ಮೈನಸ್ ಆಫ್ ಇದು -1 ಇಂಟು y ಸ್ಕ್ವೇರ್ ಅಂತ ಆಯಿತು, ಇಸ್ ಈಕ್ವಲ್ ಟು 1. ಅಲ್ಲಿಗೆ x ಸ್ಕ್ವೇರ್ ಮೈನಸ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 1. ನೋಡಿ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ ಬರುತ್ತೆ. ಓಕೆ, ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ಈ ಒಂದು ಸೆಷನ್ನಲ್ಲಿ ಪಾರ್ಟ್ ಸಿಗೆ ಸಂಬಂಧಪಟ್ಟಂಥ 3 ಅಂಕದ 7 ಕ್ವಶನ್ಸ್ 7 ಕ್ವಶನ್ಸ್ಗಳನ್ನು ನಾವು ವರ್ಕೌಟ್ ಮಾಡಿದ್ದೀವಿ. ನೀವು ಆನ್ಸರ್ ಮಾಡಬೇಕಾಗಿರೋದು ಎನಿ 10. ಸೊ ಅದರಲ್ಲಿ ಇನ್ನೂ ಒಂದು ಕ್ವಶನ್, ಫೈಂಡ್ ದ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ಅಂತಿದೆ. ಸೊ ದಟ್ ಯು ಕ್ಯಾನ್ ಡೂ ಇಟ್. ಆಮೇಲೆ ಲಿಮಿಟ್ ಆಫ್ x to the power n minus a to the power n by x minus a that is equal to n into a to the power n minus 1. ಸೊ ಪ್ರೂಫ್ ಆಫ್ ದೋಸ್ 2 ಥಿಯರಮ್ಸ್ ಯು ಕ್ಯಾನ್ ರೆಫರ್ ಯುವರ್ ನೋಟ್ಬುಕ್ಸ್. ಸೊ ಅಲ್ಲಿ ನಮಗೆ 10 ಕ್ವಶನ್ಸ್ ಕವರ್ ಆಗುತ್ತೆ. ಸೊ ಎಲ್ಲ ಕ್ವಶನ್ಸ್ಗಳನ್ನು ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಯು ಶಲ್ ಕನ್ಸಿಡರ್ ಪಾರ್ಟ್ ಡಿ ಇನ್ the next session.